बलाय ब्रह्मावक्षाच प्रजासाय दूजीवशरदक्षितम् महोत्सवस्तु सुमहोत्सवस्तु सुप्रतिष्ठितमस्तु। महालक्ष्मी धनंते सौभाग्यम आयुपुत्रं ददातु मे धनं धान्यं पशुं भोगेत् लाभं ततः संवत्सरं दीर्घमायुः। ಎಲ್ಲ ನನ್ನ ಘಟಾನುಘಟಿಗಳಾಗಿರ್ತಕ್ಕಂಥ ನಾಯಕ ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ಅಧಿಕಾರಿಯಾಗಿರ್ತಕ್ಕಂಥ ರವಿಕುಮಾರ್ ಅವರೇ, ನಮ್ಮ ವೆಂಕಟಸ್ವಾಮಿ ಅವರೇ, ನಮ್ಮ ವೆಂಕಟರಾಮ್ ಅವರೇ, ಲಕ್ಷ್ಮಣ ಶ್ರೀರಾಮಣ್ಣವರೇ, ನಮ್ಮ ಕೃಷ್ಣಳ್ಳಿ ರಮೇಶ್ ಅವರೇ, ರಮೇಶಣ್ಣವರೇ, ನಮ್ಮ ಸರ್ವೇಶ್ ಅವರೇ, ಹಾಗೂ ನಮ್ಮ ಶಂಕರಣ್ಣವರೇ, ನಮ್ಮ ಡಾಕ್ಟರ್ ಪ್ರಕಾಶಣ್ಣವರೇ, ಇವತ್ತು ಕೇಂದ್ರದಿಂದ ಆಗಿರ್ತಕ್ಕಂಥ ಬಿ ಎಂ ಸಿ ವೆಂಕಟರಾಮೇಗೌಡರೇ, ನಮ್ಮ ಅಧ್ಯಕ್ಷರೇ, ಚಪ್ಪಾಡಿ ಹೊಡಿ ಹೊಡೆಯಿದೆ ಮಾಡಿದ್ರೆ ಕರೆಕ್ಟ್ ಮಾಡೋ ಪ್ರೋಗ್ರಾಮು ಇಲ್ಲ ಮಾಡೋದು. ನಮ್ಮ ಮೆಂಬರ್ ಆಗಿರ್ತಕ್ಕಂಥ ನಮ್ಮ ಅಣ್ಣವ್ರೆ, ಮತ್ತೊಂದು ಮೆಂಬರ್ ಅವರೇ, ಮತ್ತೊಂದು ಮೆಂಬರು, ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರು, ಸದಸ್ಯರುಗಳು, ಕಾಂಟ್ರಾಕ್ಟ್ ಆಗಿರ್ತಕ್ಕಂಥ ನಮ್ಮ ಸಾಹೇಬರು, ಹಾಗೂ ನಮ್ಮ ವಿಜಯಮ್ಮನವರು, ಹಾಗೂ ಪಿ ಡಿ ಆಗಿರ್ತಕ್ಕಂಥ ನಮ್ಮ ವೆಂಕಟೇಶ್, ನಮ್ಮ ಮಲಗೇಗೌಡ ವೆಂಕಟೇಶನವರು, ಓಕೆ, ಮಾಧ್ಯಮ ಮಿತ್ರರು, ಹಾಗೂ ಇಲ್ಲಿ ಎದ್ದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳು. ನಾನು ಹೇಳಿದೆ ಆಷಾಢ ಆದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಡ್ತೀಯಪ್ಪ, 1000 ಜನ ಊಟ ಹಾಕ್ಬೇಕಪ್ಪ ಅಂತಂದೆ. ಪಂಚಾಯತಿ ಕರೆದು 1000 ಜನ ಊಟ ಹಾಕಿ ಆಷಾಢ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತಂದೆ. ಇವ್ರಿಗೆ ಇರ್ಲಿಲ್ಲ, ಆಷಾಢ ಮುಂಚೆನೇ ಇಲ್ಲಿ ಏನೋ ಮಾಡ್ಕೊಬೇಕು ಅಂತ. ಆಯ್ತು ಬರ್ತೀನಿ, ರಿಬರ್ ಕಟ್ ಮಾಡಿ ಹೋಗ್ತೀನಿ ಅಂತಂದ್ರೆ ಇವ್ರು ಏನ್ ಮಾಡಿದ್ದಾರೆ, ಯಾರಿಗೂ ಜನ ಕೇಳಿದ್ರೆ ಮಾಡ್ತಾರೆ ಅದಲ್ಲ. ಒಬ್ಬ MLA ಬರ್ತಾರಂದ್ರೆ ಒಂದು 5 ಜನ ಸೇರ್ಬೇಕಾಗುತ್ತೆ. ನಮ್ಮವ್ರು ಯಾರಿಗೂ ನಾನು ಹೇಳಿಲ್ಲ ಬರ್ತಾ ಇದ್ದೀನಿ ಅಂತ. ಬರ್ತೀನಿ, ರಿಬರ್ ಕಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ನೀವು ಸ್ಟೇಜ್ ಮೇಲೆ ಎಲ್ಲ ತರ ರೆಡಿ ಮಾಡ್ಬಿಟ್ಟಿದ್ದೀರಿ, ಆಯ್ತಲ್ವಾ? ಸೊ ಅದರಿಂದ ಏನೇ ಮಾಡಿದ್ರು ಕೂಡ ಇನ್ನೊಬ್ರಿಗೆ ನೋವಾಗತ್ತರ, ಇನ್ನೊಬ್ರಿಗೆ ಹೇಳಿದ್ರೆ ನಾವು ಮಾಡಕ್ ಹೋಗ್ಬಾರ್ದು. ನೋಡಪ್ಪ ಒಚ್ಚಪ್ಪ ಹೊಡೆಲಪ್ಪ ನನ್ನ ಬೈತಾರೆ, ಮತ್ತೆ ಪಂಚಾಯತಿಗೆ వచ్చి ಇವ್ರಿಗೆ ಶಪ್ ಕೊಡೋಚ್ಚು ಮತ್ತೆ ಎಲ್ಲಪ್ಪ ಅಂತ ಹೇಳ್ತಾರೆ, ಆಯ್ತಲ್ವಾ? ಸೊ ಆ ಥರ ನಾವೆಲ್ಲ ಮಾಡಕ್ ಹೋಗ್ಬಾರ್ದು. ಇದು ನಾನು MLA ಆಗಿದ ತಕ್ಷಣ ಫಸ್ಟು ನಾನು ಬುದ್ಧಿ ಪೂಜೆ ಮಾಡಿದ್ದು. ನಾನು ನಮ್ಮ ಹೋಗಿ ಹೇಳಿದೆ 1 ವರ್ಷ ಒಳಗಡೆ ಈ ಕಟ್ಟಡ ಆಗ್ಬೇಕು ಅಂತಂದ್ರೆ ಮಾತಿನ ತಕ್ಕಂಗೆ ನಮ್ಮ ಇವರು 1 ವರ್ಷದ ಅವಧಿಯಲ್ಲಿ ನಾನು ಮೆಚ್ಚುಗೆ ಪಾತ್ರ ವಹಿಸ್ತಾ ಇದ್ದೀನಿ. ನಮ್ಮ ವಾಟರ್ ಸಪ್ಲೈ ಸಾರಿ ಮುರಳಿಯವರಿದ್ದಾರೆ, ನಮ್ಮ ಅಧಿಕಾರಿ, ಒಳ್ಳೆ ಅಧಿಕಾರಿ ಮುರಳಿಯವರಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮ ಪರವಾಗಿ ಇದು ಮಾಡ್ತೀನಿ. ಸೊ 1 ವರ್ಷದ ಒಳಗಡೆ ಒಳ್ಳೆ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ. ತುಂಬಾ ಚೆನ್ನಾಗಿದೆ ಕಟ್ಟಡ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನಾನು ಸರ್ವೇಶನ್ಗೆ ಹೇಳ್ತೀನಿ, ಎಲ್ಲ ಕಡೆನೂ ಹಿಂಗೆ ಮಾಡಿಸಿ. ಇನ್ನು 7 ಕಟ್ಟಡ ನಡೀತಾ ಇದ್ದಾವೆ, 7 ಬಿಲ್ಡಿಂಗ್ ನಡೀತಾ ಇದ್ದಾವೆ. 7 ಬಿಲ್ಡಿಂಗ್ಗೆ ನಾನು ಬುದ್ಧಿ ಪೂಜೆ ಮಾಡಿದ್ದೀನಿ. ಎಲ್ಲ ಕಡೆ ಹಿಂಗೆ ಮಾಡಿ ತುಂಬಾ ಇಷ್ಟ ಆಯ್ತು ವರ್ಕು. ತುಂಬಾ ಯಾರು ಮಾಡಿದ್ರೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಡಿ, ತುಂಬಾ ಚೆನ್ನಾಗಿ ಮಾಡ್ತಾರೆ. ರಾಜಕಾರಣದಿಂದ ಇರ್ಬೋದು, ಮನುಷ್ಯತ್ವ ಇರ್ಬೋದು, ಯಾರು ಕಡಿಮೆ ಬಂದು ಕೊಟ್ಟು ಬಿಟ್ಕೊಡ್ತಕ್ಕಂಥ ಪಂಚಾಯತಿ ಅಲ್ಲ ಇದು. ತುಂಬ ಒಗ್ಗಟ್ಟಿನ ಪಂಚಾಯತಿ. ನನಗೆ ಕೂಡ ಯಥೇಚ್ಛವಾಗಿ 2018 to 23 ನನಗೆ ಯಥೇಚ್ಛವಾಗಿ ಓಟ್ ಆಗಿರ್ತಕ್ಕಂಥ ಈ ಪಂಚಾಯತಿ. ನನಗೆ ನನ್ನ ವೆಂಕಟರಾಮೇಗೌಡರ ತನಕ ನನಗೆ ಆ ಧೈರ್ಯ ನನಗೆ ಖಂಡಿತವಾಗಿ ಇದ್ದೇ ಇರ್ತದೆ. ಸೊ ಆದರೂ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಏಳುಗಳು ನಡೀತಾ ಇರ್ತವೆ. ಸೊ ಅದರಿಂದ ನಾನು ಈ ಕ್ಷಮೆಯಲ್ಲಿ ಈ ಪಂಚಾಯತಿ ಮುಖಾಂತರವಾಗಿ ಇವರಿಗೆ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರು ಕೂಡ ನನಗೆ ದೊಡ್ಡ ಆಕಾಂಕ್ಷೆ ಆಗಿದ್ರು. ಅದಕ್ಕೆ ಡೈರಿಗೆ ನಮ್ಮ KMF ಇದಕ್ಕೆ ತುಂಬಾ ಆಕಾಂಕ್ಷೆ ಆಗಿದ್ರು. ಸೊ ಬಹುಶಃ ಈ ಟಾಸ್ಕ್ ನಾನು ಗೆಲ್ತೀನೋ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಲಾಸ್ಟ್ ಟೈಮು ಶಾಮೇಗೌಡರು ಮತ್ತು ವೆಂಕಟರಾಮೇಗೌಡರು ಇಬ್ಬರು ಕಿತ್ತಾಡಿ ಬೇರೆಯವ್ರಿಗೆ ದಾರಿ ಮಾಡಿಕೊಟ್ರು. ಏನು ಇದು ಹೌದು ಆಯ್ತಲ್ಲ, ಇದೇ ತರ ಕೂಡ ಕಾಯ್ತಾ ಇದ್ರು, ಇಬ್ರು ಮತ್ತೆ ಜಗಳ ಆಡ್ತಾ ಮತ್ತೆ ಹೊಡಬಿಡೋಣ ಅಂತ, ಆಯ್ತಲ್ಲ. ಇದಕ್ಕೆ ಅವಕಾಶ ನಾನು ಮಾಡ್ಕೊಡ್ಲಿಲ್ಲ. ಆದರೂ ಒಬ್ಬ MLAಗೆ, ಒಬ್ಬ ಶಾಸಕರಿಗೆ ಒಂದು ಮರ್ಯಾದೆ ಕೊಟ್ಟು, ಇಲ್ಲ ನೀವು ನಮ್ಮವರು, ನಮ್ಮ ಶಾಸಕರು, ನಿಮ್ಮ ಕಣ್ಣಲ್ಲಿ ಅದು ನಿಮ್ಮ ಮನಸ್ಸಲ್ಲಿ ನೋವು ತರ್ತಕ್ಕಂಥ ಉದ್ದೇಶ ನನಗೆ ಬೇಡ ಅಂದ್ಬಿಟ್ಟು ಅವ್ರು ಹಿಂದೆ ಸರಿದ್ರು. ಬಹುಶಃ ಎಲ್ಲೋ ಒಂದು ಕಡೆ ಈ ಪಂಚಾಯತಿ ಒಂದು ನನಗೆ ಆಗ್ತಾರೆ ಅನ್ಕೊಂಡೆ ನಾನು. ಮೋಸ್ಟ್ಲಿ ಇವರೆಲ್ಲ ನನ್ನ ಬಗ್ಗೆ ಇದು ಮಾಡ್ತಾರೆ. ಬಟ್ ಎಲ್ಲ ಪಂಚಾಯತಿ ಕೂಡ ನನ್ನ ನೋವನ್ನು ಅರ್ಥ ಮಾಡ್ಕೊಂಡು ಶಾಮೇಗೌಡರಿಗೆ ಒಂದು ಗೆಲ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಇವತ್ತು ನಾವೆಲ್ಲ ಆಚೆಗೆ ಹೊಡ್ತಾ ಇದೀವಿ. ನಾನು ಕೂಡ ವೆಂಕಟರಾಮೇಗೌಡರು ಕೂಡ ಜೊತೆ ಹೊಡ್ತಾ ಇದೀವಿ. ಸೊ ಎಲ್ಲ ನನ್ನ ಪಂಚಾಯತಿಯವ್ರು ಹೇಳ್ದಂತೆ ಇನ್ನು ಪಂಚಾಯತಿಯಲ್ಲಿ ಸಾಕಷ್ಟು ಪೂಜೆ ಪೆಂಡಿಂಗ್ ಇದಾವೆ. ಇನ್ನು ಗುಜ್ನಳ್ಳಿ ನಾನು ಬರಬೇಕು. ಗುಜ್ನಳ್ಳಿದ್ರು ಕೂಡ ಸಾಕಷ್ಟು ಪೂಜೆ ಕುರಿ ಕಟ್ ಮಾಡಿ ಗ್ರ್ಯಾಂಡ್ ಅಂದ್ರೆ ಕುರಿ ಕಟ್ ಮಾಡೋದು ಗ್ರ್ಯಾಂಡ ಮಾಡ್ತಾರಂತೆ, ಆಯ್ತಲ್ವಾ? ಸೊ ಅದರಿಂದ ಖಂಡಿತವಾಗ್ಲೂ ನಾನು ಈ ಪಂಚಾಯತಿಗೆ 1000 ಜನ ಊಟ ಹಾಕ್ಸ್ಬೇಕಂತ ಅನ್ಕೊಂಡಿದ್ದೀನಿ. ಪಂಚಾಯತಿ ಉದ್ಘಾಟನೆ ದಿವಸ ಅದಕ್ಕೆ ಅವಕಾಶ ಆಗಲಿಲ್ಲ. ನಾನು ಮತ್ತೆ ಇದಾದ್ಮೇಲೆ ಏನಾದ್ಮೇಲೆ ಆಷಾಢ ಆದ್ಮೇಲೆ ಖಂಡಿತವಾಗ್ಲೂ ಬರ್ತೀನಿ. ಬಂದು ನಿಮ್ಮೆಲ್ಲರ ಜೊತೆ ಮಾತಾಡಿ ಎಲ್ಲವೂ ಸುಮಾರು 8-9 ಊರಿಗೆ ಬುದ್ಧಿ ಪೂಜೆ ಮಾಡೋದಿದೆ, ರೋಡಲ್ಲಿ ಹಾಕೋದಿದೆ, 50 ಪ್ಲೇಟ್ ಹಾಕೋದಿದೆ. ಅದೆಲ್ಲ ನಾನು ಕ್ರಮೇಣವಾಗಿ ನೆಕ್ಸ್ಟ್ ಮಂತ್ ನಾನು ಮಾಡ್ಕೊಡ್ತೇನೆ ಅಂತ ಹೇಳ್ತಾ, ಇವತ್ತು ನನಗೆ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಖಂಡಿತವಾಗಿ ನಾನು ಬಂದು ಬೇಗ ಹೋಗ್ಬಿಡ್ತೀನಿ ಅಂತ ಹೇಳಿದ್ದೆ. ಆದರೂ ನಿಮ್ಮನ್ನು ನೋಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ
ಈ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಕೂಡ ಈ ಒಂದು ಮುಡಿದೂರು ಪಂಚಾಯತಿಯಲ್ಲಿ ತುಂಬಾ ಒಗ್ಗಟ್ಟಿದೆ. ಈ ಪಂಚಾಯತಿ ಮೆಂಬರ್ಸ್ ಅಲ್ಲಿ ತುಂಬಾ ಒಗ್ಗಟ್ಟಿದೆ. ಸೊ ಅದರಿಂದ ನಾನು ಯುವ ರಾಜಕಾರಣಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ರಾಜಕಾರಣ ಮಾಡಬೇಕು. ಯುವ ರಾಜಕಾರಣಿಗಳು ದೇಶದ ರಾಜಕಾರಣ ಮಾಡಬಾರ್ದು. ರಾಜಕಾರಣ ಹೆಂಗಿರ್ಬೇಕಂತಂದ್ರೆ ವಿವೇಕಾನಂದ ಇರಬೇಕು. ಕನಸನ್ನು ಕಟ್ಟುವಂತ ಮುಟ್ಟುವಂತ ಕನಸು ಮಾಡ್ಬೇಕು, ಆಯ್ತಲ್ವಾ? ದಾಟಿ ನೈಟ್ ದೊಡ್ಡವರಾಗತಕ್ಕಂಥ ರಾಜಕಾರಣ ಮಾಡಕ್ ಹೋಗ್ಬಾರ್ದು, ಆಯ್ತಲ್ಲ? ನೈಟ್ ದಾಟಿ ರಾಜಕಾರಣ ಆಗುತ್ತಾ ಮಾಡ್ಬೇಕು, ಆಯ್ತಲ್ವಾ? ನಿಮಗೆ ಒಂದು ವಿಷಯ ಹೇಳ್ಬಿಟ್ಟು 5ನೇ ಕ್ಲಾಸಲ್ಲಿ ನೀವು ಓದಿರ್ಬೇಕು. 5ನೇ ಕ್ಲಾಸ್ 3ನೇ ಕ್ಲಾಸ್ ನರಿ ಮತ್ತು ದ್ರಾಕ್ಷಿ ಒಂದು ಇರ್ತಲ್ಲ ಪಾಠ. ಯಾರ ಕೈ ಓದಿದೆ? ಓದಿದೆ ನರಿ ದ್ರಾಕ್ಷಿ ತೋಟ, ಆಯ್ತಲ್ಲ? ಊರ ಪಕ್ಕ ಒಂದು ಕಾಡಿತ್ತಂತೆ. ಆ ಕಾಡದ ಪಕ್ಕದಲ್ಲಿ ಅದು ಊರೆಲ್ಲ ದ್ರಾಕ್ಷಿ ಆಗ್ತದಂತೆ. ಒಂದು ನರಿ ಬಂತಂತೆ. ನರಿ ಬಂದಾದ್ಮೇಲೆ ಏನ್ ಮಾಡ್ದಂತೆ, ಎಗರ್ತಂತೆ ಮೇಲಿಗೆ ಎಗರ್ತಂತೆ ತುಂಬಾ ಹೈಟ್ ಇತ್ತು. ನನ್ನ ಮಗು ಕುಳಿದದು, ನಮ್ಮ ಎಂಟ್ರಾಮ ಮಾಡ್ತಾರೆ ಕುಳಿದದು, ಅದಲ್ವಾ? ಭಯಂಕರ ನನಗೆ ಕೂಡ ಅದು ಎಗರ್ತು ಎಂಟ್ರಾಮರೆ ಸಿಕ್ಲಿಲ್ಲ ದ್ರಾಕ್ಷಿ. ನನ್ನ ಮಗನ ಊರೆಲ್ಲ ಒಗ್ಯಾಡ್ಕಂತಂತೆ. ನನ್ನ ತಿಂಟಿ ಚೋದ ಬಲೆ ಉಳಿತಂತೆ. ಇದೆಲ್ಲ ನಮ್ಮವ್ರ ಬೇಗ ಶ್ರೀಲಂಕಂತೆ ತಿಂಟಿ ಆದಷ್ಟು ಉಳಿಲ್ಲ ಅಂತಂತೆ. ಇನ್ನೊಂದು ನರಿ ಬಂತಂತೆ, ಯಾರ ನಮ್ಮ ಲಕ್ಷ್ಮಣ ಅಂತ ನರಿ ಬಂತಂತೆ. ಎಗರ್ತು ಎಲ್ಲವರೆಗೂ ಎಗರ್ತು ಅಂದ್ರೆ ಸಿಗೋವರೆಗೂ ಬಿಡ್ಲಿಲ್ಲ. ಅದು ಊರೆಲ್ಲ ಒಂದು ಹೇಳ್ಕಂತಂತೆ, ನಮ್ಮ ಅಪ್ರಾಣಿತ ದ್ರಾಕ್ಷಿ ತಿಂದಿಲ್ಲ, ಆ ಸಿಹಿ ಇದೆ ಅನ್ಕಂತಂತೆ. ಈ ರಾಜಕಾರಣದಲ್ಲಿ ಬರ್ತಾ ಏನಾಗ್ಬಿಟ್ಟಿದೆ ಅಂತಂದ್ರೆ ದೇಶ ರಾಜಕಾರಣ ವಾಡೆಂತ ನೇನಂತ, ಆಯ್ತಲ್ವಾ? ಯಾಕಂದ್ರೆ ಎಗರ್ಬೇಕು ರಾಜಕಾರಣದಲ್ಲಿ. ಎಲ್ಲಿ ತನಕಾದ್ರೆ ನಾನು ಎಗರ್ದಲ್ಲ 18ನಲ್ಲಿ ಸೋತ್ರು ಮುಳಬಾಗ ತಾಲೂಕಲ್ಲಿ ಬಿಡ್ಲಿಲ್ಲ. ಸಾವಲ್ಲು ನಾವಲ್ಲು ಮದುವೆಯಲ್ಲೂ ಎಲ್ಲ ಕಡೆ ನನ್ನ ಬಂದ್ ಮಗ ತೋರಿಸ್ತಾ ಇದೆ. ಆಪೋಸಿಟ್ ಯಾರು ಓಟ್ ಹಾಕಿಲ್ಲ, ಅವನಿಗೆ ಅನ್ಸ್ಬಿಟ್ಟು ನನ್ನ ಮಗ ಓಟ್ ಹಾಕ್ಬೇಕನ್ಸ್ತು. ಹಂಗೆ ಎಗರ್ಬೇಕು. ಎಗರದ ರಾಜಕಾರಣ ಸಿಗಲ್ಲ. ನೈಟ್ ಎಗರ ರಾಜಕಾರಣ ಸಿಗಲ್ಲ. ನೈಟ್ ಎಗರಬಾರ್ದು. ಎಗರದೇ ಅದು ಉಳಿದ ಸಿಕ್ಕದು. ದಯವಿಟ್ಟು ರಾಜಕಾರಣ ಒಂದು ಮಾತು ಹೇಳ್ತಿದ್ರೆ, ದೇಶದ ರಾಜಕಾರಣಕ್ಕೆ ಕೈ ಹಾಕ್ಬಾರ್ದು, ದೇಶದ ರಾಜಕಾರಣ ಮಾಡಬಾರ್ದು, ನೈಟ್ ದೊಡ್ಡವನಾಗ ರಾಜಕಾರಣ ಮಾಡಬಾರ್ದು. ಅದು ತುಂಬಾ ತಪ್ಪಾಗುತ್ತೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇದೇ ತರ ಒಗ್ಗಟ್ಟು ಮುಂದರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಬ್ಬ ಶಾಸಕನಾಗಿ, ಒಬ್ಬ ನಿಮ್ಮ ಸೇವಕನಾಗಿ ನಿಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮತ್ತೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದೀನಿ ನಿಮ್ಮೂರಿಗೆ. ಎಲ್ಲ ಪಂಚಾಯತಿ ಊರ್ಲಿಂದ ಕರಿತಾ ಇದ್ದೀನಿ. ಸೊ ಇದೇ ತಿಂಗಳ ಆದ್ಮೇಲೆ, ಎಲೆಕ್ಷನ್ ಆದ್ಮೇಲೆ ಬಹುಶಃ 20ನೇ ತಾರೀಕು ಅಥವಾ 18ನೇ ತಾರೀಕು ಒಂದು ದೊಡ್ಡ ಒಂದು ಹಬ್ಬವನ್ನ ಮುಳಬಾಗಿಲು ತಾಲೂಕು ಇಟ್ಕೊಂತ ಇದ್ದೀನಿ. ಅದೇ ಎಲ್ಲ ಆದ್ಮೇಲೆ ನಾನು 25 ತಾರೀಕು ಪ್ರಚಾರ ಮಾಡ್ತೇನೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಹೊಂದಿಸ್ತಾ, ವಿಶೇಷವಾಗಿ ಮಾಧ್ಯಮಿಕರಿಗೆ ಹೊಂದಿಸ್ತಾ ನನ್ನ ಮಾತು ಮುಗಿಸಿ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ.